ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು. ದೇವರುಗಳೆದುರಿನಲ್ಲಿಯೇ ನಿನ್ನನ್ನು ಕೀರ್ತಿಸುವೆನು. ಮಂಗಳವಾರ 4 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಸುಗಳು 2ನೇ ಭಾಗ 19ನೇ ಅಧ್ಯಾಯದ 6ನೇ ವಚನ. ನೀವು ಕೇಳಿದ ಮಾತುಗಳ ದೆಸೆಯಿಂದ ಹೆದರಬೇಡಿ. ಅಸುರದ ಅರಸನ ಸೇವಕರು ಆ ಮಾತುಗಳಿಂದ ನನ್ನನ್ನೇ ದೂಷಿಸಿದ್ದಾರೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರನ್ನು ಆತುಕೊಂಡಾಗ ಯಾವ ಸಂದರ್ಭದಲ್ಲೂ ಕೂಡ ಹೆದರುವಂತ ಅವಶ್ಯಕತೆಯೇ ಇಲ್ಲ. ದೇವರೇ ನಿಮಗೋಸ್ಕರ ನಿಲ್ಲುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಹೆದರಬೇಡ. ಕರ್ತನಲ್ಲಿ ಪ್ರಿಯರೇ, ಅರಸನಾದಂಥ ಹಿಜ್ಕೀಯನ ಸಮಯದಲ್ಲಿ ಸೆನ್ಹೇರೀಬನು ಅಸುರ್ಯದ ಅರಸನಾಗಿ ಯೂದಾಯವನ್ನು, ಅಂದರೆ ಹಿಜ್ಕೀಯನ ಅಧಿಕಾರದಲ್ಲಿ ಇರತಕ್ಕಂಥದ್ದನ್ನು ಸೋಲಿಸಿ ತಾನೆಲ್ಲವನ್ನು ವಶಪಡಿಸಿಕೊಳ್ಳಬೇಕೆಂಬುದಾಗಿ ಮುಂದೆ ಬರುತ್ತಿರುವಂಥ ಸಂದರ್ಭದಲ್ಲಿ ತನ್ನ ಸೇವಕರುಗಳನ್ನು ಕಳಿಸಿ ಅವರು ಯೂದಾಯದ ಜನರೊಂದಿಗೆ ಮಾತನಾಡಿ ತಮ್ಮ ಅರಸನ ಬಲ ಎಷ್ಟಿದೆ ಎಂಬುದಾಗಿ ಹೇಳುತ್ತಾ, ಹಿಜ್ಕೀಯನು ಖಂಡಿತವಾಗಿ ಸೋತು ಹೋಗುತ್ತಾನೆ, ಅವನು ನಂಬಿದಂಥ ದೇವರು ರಕ್ಷಿಸುತ್ತಾನೆ ಎಂಬುವಂಥದ್ದನ್ನು ನೀವು ನಂಬುವಂಥ ಅಗತ್ಯ ಇಲ್ಲ ಎಂಬುದಾಗಿ ಹೇಳುತ್ತಾ ಹೆದರಿಸಿದರು. ಈ ಮಾತುಗಳನ್ನು ಕೇಳಿದಂಥ ಹಿಜ್ಕೀಯನು ತನ್ನ ಜನರನ್ನು ಇಷಯನ ಬಳಿಗೆ ಕಳುಹಿಸಿದನು. ಆಗ ಪ್ರವಾದಿಯಾದಂಥ ಇಷಯನು ದೇವರೊಂದಿಗೆ ಮಾತನಾಡಿದಾಗ ದೇವರು ಹೇಳಿದಂಥ ಮಾತು ಆ ಜನರಿಗೆ ಹೇಳಿ ಕಳಿಸಿದನು. ಅದೇನೆಂದರೆ, ನೀವು ಹೆದರಬೇಡಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಯಾವ ಪರಿಸ್ಥಿತಿಯಲ್ಲೂ ಕೂಡ ಹೆದರಬಾರದೆಂಬುದಾಗಿ ದೇವರು ತಾನೇ ಹೇಳುತ್ತಿದ್ದಾನೆ. ಯಾಕಂದ್ರೆ ದೇವರ ಹೆಸರನ್ನು ಅವರು ದೂಷಿಸಿದ್ದಾರೆ. ದೇವರು ತನ್ನ ಜನರಿಗೋಸ್ಕರವಾಗಿ ಇರುವಾಗ ತನ್ನ ಜನರನ್ನು ರಕ್ಷಿಸುವಂತ ದೇವರು ಎಂಥ ಶಕ್ತಿಯಿಂದಾದರೂ ರಕ್ಷಿಸಬಹುದು. ಅದಕ್ಕೆ ದೇವರು ತನ್ನ ಜನರಿಗೆ ಹೇಳುವ ಮಾತೇನೆಂದರೆ, ಅವರು ಆಡಿದಂಥ ಯಾವ ಮಾತಿಗೂ ಹೆದರಬೇಡಿ ಎಂಬುದಾಗಿ. ಅಂದರೆ ಅವರಿಷ್ಟೆಲ್ಲ ಮಾತಾಡಿದ್ದರೂ ಕೂಡ ನಾನೇ ನಿಮ್ಮನ್ನು ಉಳಿಸುತ್ತೇನೆ, ರಕ್ಷಿಸುತ್ತೇನೆ, ನಿಮಗೋಸ್ಕರವಾಗಿ ನಿಲ್ಲುತ್ತೇನೆ ಎಂಬುದಾಗಿ ದೇವರು ಭರವಸೆಯ ಮಾತನ್ನು ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮಗೆ ಬರುವಂತ ಅನೇಕ ಪರಿಸ್ಥಿತಿಗಳಲ್ಲಿ ನಮಗೆ ಸವಾಲು ಹಾಕುವಂತವರು ನಮ್ಮ ಬಲ ನೋಡಿ ಸವಾಲಲ್ಲ, ನಾವು ನಂಬುವಂತ ದೇವರನ್ನು ನೋಡಿ ಸವಾಲು ಹಾಕುವಾಗ ದೇವರು ತಾನೇ ನಮಗೋಸ್ಕರವಾಗಿ ನಿಂತು ನಮಗೆ ಜಯವನ್ನು ಕೊಡುವಂತವನಾಗಿದ್ದಾನೆ. ನಮ್ಮನ್ನೆಂದಿಗೂ ಬಿದ್ದು ಹೋಗುವುದಕ್ಕೆ ಬಿಡುವುದಿಲ್ಲ. ಅದು ನಮ್ಮ ಬಲ ಅಲ್ಲ, ದೇವರ ಹೆಸರಿಗೋಸ್ಕರವಾಗಿ ದೇವರ ಅದ್ಭುತವನ್ನೇ ಮಾಡುತ್ತಾನೆ. ಅದೇ ರೀತಿಯಾಗಿ ಹಿಜ್ಕೀಯನಿಗೆ ದೇವರ ಅದ್ಭುತವನ್ನು ಮಾಡಿದನು. ಕರ್ತನಲ್ಲಿ ಪ್ರೇರೆ, ದೇವರನ್ನು ನಂಬುವಾಗ ದೇವರು ಖಂಡಿತವಾಗಿ ನಮಗೋಸ್ಕರವಾಗಿ ನಿಲ್ಲುವಂತವನಾಗಿದ್ದಾನೆ. ಕರ್ತನೆ ದಯಮಯ ಸ್ವಾಮಿ, ಹೆದರಬೇಡಿ ಎಂಬುದಾಗಿ ಕೊಟ್ಟಂತ ಭರವಸೆಗಾಗಿ ಸ್ತೋತ್ರ. ನಂಬಿದ್ದೇವೆ, ಬಲಪಡಿಸು, ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.